ನಮಸ್ಕಾರ ಸ್ನೇಹಿತರೆ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇಂದು ನಾವು ಸಂಗೀತ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡವರೇ ಹೆಚ್ಚು. ಸಂಗೀತದಿಂದ ಎಷ್ಟೋ ಪ್ರತಿಭೆಗಳು ಹೊರಬಂದಿದ್ದಾರೆ. ಜೊತೆಗೆ ಎಷ್ಟೋ ರಿಯಾಲಿಟಿ ಶೋಗಳು ಸಂಗೀತಕ್ಕೆ ಸೀಮಿತವಾಗಿ ನಡೆಯುತ್ತಿವೆ. ತಮ್ಮ ಧ್ವನಿಯನ್ನೇ ನಂಬಿಕೊಂಡು ಜೀವಿಸುತ್ತಿರುವವರು ಎಷ್ಟೋ ಜನ ಇದ್ದಾರೆ. ಆದರೆ ಇತ್ತೀಚೆಗೆ ಎಐ ಕೂಡ ಸಂಗೀತ ಕ್ರಾಂತಿಯನ್ನು ಉಂಟು ಮಾಡುತ್ತಿದೆ. ಹಿಂದೆ ಸಂಗೀತ ಸಂಪೂರ್ಣವಾಗಿ ಮಾನವ ಸೃಜನಶೀಲತೆಯ ಮೇಲೆ ಅವಲಂಬಿತವಾಗಿತ್ತು. ಆದರೆ ಈಗ ಆಲ್ಗರಿದಮ್ಗಳು ಕೆಲವೇ ನಿಮಿಷಗಳಲ್ಲಿ ಸ್ವರ, ರಾಗ, ಸಾಹಿತ್ಯಗಳನ್ನು ರಚಿಸುತ್ತಿವೆ. ವಾಕ್ ಮೈ ವಾಕ್ ಎಂಬ ಎಐ ರಚಿಸಿದ ಹಾಡು ಬಿಲ್ಬೋರ್ಡ್ ನ ಕಂಟ್ರಿ ಡಿಜಿಟಲ್ ಸಾಂಗ್ ಸೇಲ್ಸ್ ಚಾರ್ಟ್ ನಲ್ಲಿ ನಂಬರ್ 1 ಸ್ಥಾನ ಪಡೆದಿರುವುದು ಕಲೆಯ ಅರ್ಥವೇ ಹೊಸ ರೂಪ ಪಡೆಯುತ್ತಿದೆ. ಎಐ ಸಂಗೀತದ ಲಾಭಗಳನ್ನು ನೋಡಿದರೆ ಯಾರೇ ಆಗಲಿ ದುಬಾರಿ ಸ್ಟುಡಿಯೋ ಅಥವಾ ವರ್ಷಗಳ ತರಬೇತಿ ಇಲ್ಲದೆ ವೃತ್ತಿಪರ ಮಟ್ಟದ ಹಾಡುಗಳನ್ನು ರಚಿಸಬಹುದು. ಕೆಲವೇ ನಿಮಿಷಗಳಲ್ಲಿ ಹಾಡು ಸಿದ್ಧವಾಗುತ್ತದೆ. ಟಿಕ್ ಟಾಕ್ ಮತ್ತು ಯೂಟ್ಯೂಬ್ ಮುಂತಾದ ವೇದಿಕೆಗಳಿಗೆ ಇದು ಸೂಕ್ತವಾಗಿದೆ. ವೆಚ್ಚ ಕಡಿಮೆ, ಲೈಸೆನ್ಸ್ ಫೀ ಹಾಗೂ ಸ್ಟುಡಿಯೋ ಖರ್ಚು ಕಡಿಮೆ ಆಗುತ್ತದೆ. ಕಲಾವಿದರು ಕ್ರಿಯೇಟಿವ್ ಬ್ಲಾಕ್ ನಿಂದ ಹೊರಬರಲು ಎಐ ಹೊಸ ಕಲ್ಪನೆಗಳನ್ನು ನೀಡುತ್ತದೆ. ಪ್ರೇಕ್ಷಕರ ಮನೋಭಾವಕ್ಕೆ ತಕ್ಕಂತೆ ವೈಯಕ್ತಿಕ ಧ್ವನಿಯನ್ನು ರೂಪಿಸಬಹುದು. ಬ್ರ್ಯಾಂಡ್ಗಳು ಮತ್ತು ಇನ್ಫ್ಲುಯೆನ್ಸರ್ಗಳು ತಮ್ಮ ಅಭಿಯಾನಗಳಿಗೆ ವಿಭಿನ್ನ ಸೌಂಡ್ ಟ್ರ್ಯಾಕ್ ಗಳನ್ನು ತಯಾರಿಸಬಹುದು. ಜೊತೆಗೆ ಜಾಗತಿಕ ತಲುಪುವಿಕೆಯ ಮೂಲಕ ಸಾಂಪ್ರದಾಯಿಕ ಮಾರುಕಟ್ಟೆ ಹೊರಗಿನ ಕಲಾವಿದರು ತಮ್ಮ ಕೃತಿಗಳನ್ನು ವಿಶ್ವದೊಂದಿಗೆ ಹಂಚಿಕೊಳ್ಳಬಹುದು. ಇನ್ನು ಸಂಗೀತಗಾರರಿಗೆ ಇದರ ಪೆಟ್ಟು ಬೀಳುತ್ತದೆ. ಅವಕಾಶದಿಂದ ವಂಚಿತರಾಗುವ ಸಾಧ್ಯತೆ ಹೆಚ್ಚು ಎಂದು ಹೇಳಬಹುದಾಗಿದೆ. ಇಷ್ಟೆಲ್ಲ ಪ್ರಯೋಜನಗಳನ್ನು ನೋಡಿದರೂ ಸಹ ಅಷ್ಟೇ ಸವಾಲುಗಳನ್ನು ಎಐ ನಲ್ಲಿ ನೋಡಬಹುದಾಗಿದೆ. ಉದಾಹರಣೆಗೆ, ರಚಿಸಿದ ಹಾಡಿನ ಹಕ್ಕು ಯಾರಿಗೆ ಎಂಬ ಮಾಲೀಕತ್ವದ ಪ್ರಶ್ನೆಯನ್ನು ಸ್ಪಷ್ಟವಾಗಿಲ್ಲ. ವಿಮರ್ಶಕರು ಹೇಳುವಂತೆ ಎಐಗೆ ಮಾನವೀಯ ಭಾವನೆ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ ಕೊರತೆ ಇದೆ. ಸಂಗೀತಗಾರರು, ಕಂಪೋಸರ್ಗಳು, ಸೆಷನ್ ಆರ್ಟಿಸ್ಟ್ ಗಳಿಗೆ ಉದ್ಯೋಗ ಅಪಾಯ ಎದುರಾಗುತ್ತದೆ. ಎಐ ಜೀವಂತ ಅಥವಾ ನಿಧನರಾದ ಕಲಾವಿದರ ಶೈಲಿಯನ್ನು ನಕಲಿಸುವುದರಿಂದ ನೈತಿಕ ಪ್ರಶ್ನೆಗಳು ಎದ್ದುಕೊಳ್ಳುತ್ತವೆ. ಕಾನೂನುಗಳು ಎಐ ಬೆಳವಣಿಗೆಗೆ ತಕ್ಕಂತೆ ಇನ್ನೂ ರೂಪುಗೊಂಡಿಲ್ಲ. ಸಾವಿರಾರು ಎಐ ಹಾಡುಗಳು ಪ್ರೇಕ್ಷಕರನ್ನು ಗೊಂದಲಕ್ಕೀಡು ಮಾಡಬಹುದು. ಕೆಲವರು ತಮ್ಮ ಮೆಚ್ಚಿನ ಹಾಡು ಮಾನವ ರಚನೆಯಲ್ಲ ಎಂದು ತಿಳಿದರೆ ವಿಶ್ವಾಸ ಕಳೆದುಕೊಳ್ಳಬಹುದಾಗಿದೆ. ಕೊನೆಗೆ ಹೇಳಬೇಕಾದರೆ ಎಐ ಸಂಗೀತ ಕ್ರಾಂತಿಕಾರಿ, ಆದರೆ ಅಷ್ಟೇ ಅಸ್ಥಿರವೂ ಹೌದು. ಇದು ಸೃಜನಶೀಲತೆಯನ್ನು ವೇಗವಾಗಿ ಕಡಿಮೆ ವೆಚ್ಚದಲ್ಲಿ ಎಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತದೆ. ಆದರೆ ಕಲೆಯ ಆತ್ಮ, ಮಾಲೀಕತ್ವ ಮತ್ತು ಪ್ರಾಮಾಣಿಕತೆಯ ಪ್ರಶ್ನೆಗಳು ಎತ್ತುತ್ತದೆ. ಮುಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಮಾನವೀಯತೆಯ ನಡುವೆ ಸಮತೋಲನ ಸಾಧಿಸುವುದೇ ನಿಜವಾದ ಪರೀಕ್ಷೆಯಾಗಿದೆ. ಮುಂದಿನ ದಿನಗಳಲ್ಲಿ ಎಐ ಸಂಗೀತದ ಬೆಳವಣಿಗೆಯಿಂದ ಯಾವ ಸಂಗೀತಗಾರರಿಗೂ ತೊಂದರೆಯಾಗಬಾರದು ಎಂಬುದೇ ನಮ್ಮ ನಿಲುವು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.